ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾ ಗೌಡ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರಾಯರದು ಆರಾಧನೆ ಇರೋ ಕಾರಣ ರಾಯರ ಮಠಕ್ಕೆ ಹೋಗಿ ಬಂದೆ. ರಾಯರ ಮಠ ನೋಡೋಕ್ಕೆ 2 ಕಣ್ಣು ಕೂಡ ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ರಾಯರನ್ನ ನೋಡ್ತಾ ಇದ್ದರೆ ರಾಯರು ಬೃಂದಾವನದಿಂದ ಎದ್ದು ಆಚೆ ಬಂದಿದ್ದಾರೆ ಅನ್ನೋ ಫೀಲ್ ಆಗ್ತಾಯಿತ್ತು ನನಗೆ. ಮನಸ್ಸಿಗೆ ಒಂಥರ ನೆಮ್ಮದಿ ರಾಯರ ಮಠಕ್ಕೆ ಹೋದರೆ. ಸರಿ ಆಯಿತು ಅಂತ ರಾಯರ ಮಠಕ್ಕೆ ಹೋದೆ. ನಾನು ಯಾವಾಗಲೇ ಹೋದರೂ ಒಳಗಡೆ ದರ್ಶನ ಮಾಡೋಕ್ಕೆ ಬಿಡ್ತಾರೆ ನನ್ನನ್ನು. ಹಂಗಾಗಿ ಡೈರೆಕ್ಟ್ ಒಳಗಡೆಗೆ ಹೋದೆ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇನ್ನೂ ರಾಯರಿಗೆ ಅಲಂಕಾರ ಮಾಡೋದು ಮುಗ್ದಿರಲಿಲ್ಲ. ನಾನು ಯಾವಾಗಲೂ ಬೆಳಗಿನ ಜಾವ ಬೇಗನೆ ಹೋಗ್ತೀನಿ. ಬೇಗ ಹೋಗಿ ದರ್ಶನ ಮಾಡಿ ಬಂದೆ. ನನ್ನ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಮನೆಯಲ್ಲೇ ಪೂಜೆ ಮಾಡೋಗಿದ್ದರಿಂದ ಇವತ್ತು ಸ್ವಲ್ಪ ಲೇಟ್ ಆಯಿತು, ಆದ್ರೂ ಬೇಗನೆ ಹೋಗಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ರಾಯರ ದರ್ಶನ ಕೂಡ ಆಯಿತು. ಅಲ್ಲಂತೂ ತುಂಬ ಜನ ಇದ್ದರು, ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಯಾಕಷ್ಟು ಜನ ತುಂಬ್ತಾರೆ ಅಂದರೆ ರಾಯರನ್ನ ನಂಬಿ ಕೆಟ್ಟವರೇ ಇಲ್ಲ. ಯಾರ ಕಣ್ಣಿಗೆ ಬೇಕಾದರೂ ಮಣ್ಣೆರ್ಚ್ಬೋದಂತೆ, ಆದರೆ ರಾಯರ ಕಣ್ಣಿಗೆ ಮಣ್ಣೆರ್ಚೋದಿದೆಯಲ್ಲ ತುಂಬ ಕಷ್ಟ. ರಾಯರು ಯಾವುದೋ ರೀತಿ ಯಾವುದೋ ರೂಪದಲ್ಲಿ ಬಂದು ಒಳ್ಳೇದು ಮಾಡೇ ಮಾಡ್ತಾರೆ. ರಾಯರನ್ನ ನಂಬಿದವ್ರಿಗೆ 1000 ಕಷ್ಟಗಳು ಬಂದಿದೆ ನನ್ನ ಲೈಫಲ್ಲಂತೂ. ನನಗೆ ಕಷ್ಟ ಬಂದಾಗೆಲ್ಲ ರಾಯರೇ ಅಂದರೆ ಸಾಕು, ಯಾವುದೋ ಒಂದು ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡ್ತಾರೆ. ನಾನು ಯಾವತ್ತು ರಾಯರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡೋದನ್ನೋ ಅವತ್ತಿಂದ ಇವತ್ತುವರೆಗೂ ನನ್ನ ಕೈಲಾದಷ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮನಸ್ಸಲ್ಲೇ ಆರಾಧಿಸ್ತಾ ಎಷ್ಟೋ ದಿನ ಪೂಜೆ ಕೂಡ ಮಾಡೋಕ್ಕಾಗದೇ ಇರೋ ದಿನಗಳು ಕೂಡ ಇದೆ. ಆ ದಿನ ಮನಸ್ಸಲ್ಲೇ ತಪ್ಪಾಯ್ತಪ್ಪ, ಏನೋ ಇವತ್ತು ನನ್ನ ಕೈಲಿ ಪೂಜೆ ಮಾಡೋಕ್ಕಾಗಿಲ್ಲ ಗುರುಗಳೇ, ಕ್ಷಮಿಸಿ ಅಂತ ಕೈ ಮುಗ್ದು ಸುಮ್ಮನಾಗ್ಬಿಡ್ತೀನಿ. ಆದರೆ ನಾನು ಬೆಂಗಳೂರಲ್ಲಿ ಇರೋ ಅಷ್ಟು ದಿನವೂ ಪ್ರತಿ ಗುರುವಾರ ಮಿಸ್ ಮಾಡದೆ ರಾಯರ ಮಠಕ್ಕೆ ಹೋಗೋಕ್ಕೆ ಆಸೆ ಪಡ್ತೀನಿ. ನಾನು ಗುರುವಾರ ಟೈಮ್ ರಾಯರ ಮಠಕ್ಕೆ ಹೋಗಿಲ್ಲ ಅಂದರೆ ಏನೋ ಕಳ್ಕೊಂಡಿರೋ ಫೀಲ್ ಆಗ್ತಾ ಇರುತ್ತೆ ನನಗೆ. ನಾನು ಅದಕ್ಕೆ ಏನೇ ಮಿಸ್ ಮಾಡಿದ್ರು ರಾಯರ ಮಠಕ್ಕೆ ಹೋಗೋದನ್ನ ಮಾತ್ರ ಮಿಸ್ ಮಾಡಲ್ಲ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವಾಗಲೂ ನಾನು ಇದೇ ರೀತಿ ನಿಮ್ಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.